ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೋಪ್ ಯು ಆಲ್ ಆರ್ ಫೈನ್. ಸೊ ಇವತ್ತು ನಾನು ಮಾಡ್ತಿರುವಂಥ ಪೊಯಮ್ ಬಂದು ಲೀಷರ್ ಪೊಯಮ್ ಅಂತ. ಸೊ ದಿಸ್ ಇಸ್ ಫಾರ್ 9th ಸ್ಟ್ಯಾಂಡರ್ಡ್ ಕಿಡ್ಸ್. ಸೊ ಈ ಪೊಯಮ್ ನಿಮಗೆ ಮೆಮೊರೈಸೇಷನ್ಗೆ ಇರುತ್ತೆ. ಸೊ ಇದನ್ನು ಬರೆದಿರೋರು ಯಾರು ಅಂತ ನೋಡಿದಾಗ WH ಡೇವಿಸ್. ಇದು ಈ ಪೊಯಮ್ನ ಬರೆದಿರೋರು WH ಡೇವಿಸ್ ಅವರು. ಸೊ ನಿಮಗೆ ಕಂಪ್ಲೀಟ್ ಪೊಯಮ್ ಲೀಷರ್ಗಿದೆಯಾ ಅಥವಾ ಎಷ್ಟಿದೆ ಅಂತ ನೋಡೋಣ. ಸೊ ಇಲ್ಲಿ ಕೊಟ್ಟಿಲ್ಲ ಅನಿಸುತ್ತೆ. ಸೊ ಓಕೆ, ನೀವು ಕಂಪ್ಲೀಟ್ ಪೊಯಮ್ನ ಕಲಿಬೇಕು. ಸೊ 14 ಲೈನ್ಸ್ ಇದೆ. ಸೊ ಲೀಷರ್ ಪೊಯಮ್ನ ಕಂಪ್ಲೀಟಾಗಿ ಮೆಮೊರೈಸೇಷನ್ಗೆ ಇರುತ್ತೆ. ಸೊ ನೀವು ಅದನ್ನು ಕಂಪ್ಲೀಟಾಗಿ ಕಲ್ತ್ಕೊಳ್ಳಿ, ಓಕೆನಾ. ಸೊ ಇವಾಗ ನಾವು ಪೊಯಮ್ ಹೇಗಿದೆ ಅಂತ ನೋಡೋದಾದರೆ, ವಾಟ್ ಈಸ್ ದಿಸ್ ಲೈಫ್ ಇಫ್ ಫುಲ್ ಆಫ್ ಕೇರ್, ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಆ್ಯಂಡ್ ಸ್ಟೇರ್. ಸೊ ಫಸ್ಟ್ ಲೀಷರ್ ಅಂದರೆ ಏನು? ಲೀಷರ್ ಅಂದರೆ ಫ್ರೀ ಟೈಮ್. ನಾವೇನು ಕೆಲಸ ಮಾಡ್ತಿರಲ್ಲ, ಫ್ರೀ ಇರ್ತಲ್ವ ನಮಗೆ ಟೈಮ್, ಅದನ್ನ ನಾವು ಲೀಷರ್ ಪೀರಿಯಡ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದಿಸ್ ಲೈಫ್ ಫುಲ್ ಆಫ್ ಕೇರ್, ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಆ್ಯಂಡ್ ಸ್ಟೇ. ಏನು ಹೇಳ್ತಿದ್ದಾರೆ, ಈ ಲೈಫಲ್ಲಿ ಏನಿದೆ, ಈ ಲೈಫಲ್ಲಿ ಬರೀ ನಾವು ಕೇರ್ ಅಂದರೆ ಯಾವುದಾದ್ರೂ ಒಂದು ವಸ್ತು ಬಗ್ಗೆ ಆಗಲಿ ಅಥವಾ ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಆಗಲಿ ನಾವು ಅದ್ರ ಬಗ್ಗೆನೇ ಗಮನ ಇರ್ತಿರ್ತೀವಿ ಅಲ್ವಾ. ಸೊ ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಆ್ಯಂಡ್ ಸ್ಟೇ, ನಮಗೆ ಟೈಮೇ ಇಲ್ಲ, ಲೀಷರ್ ನಮಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ನೋ ಟೈಮ್ ಟು ಸ್ಟ್ಯಾಂಡ್ ಬಿನೀತ್ ದ ಬೋಸ್ ಆ್ಯಂಡ್ ಸ್ಟೇರ್ ಆ್ಯಸ್ ಲಾಂಗ್ ಆಸ್ ಶೀಪ್ ಆರ್ ಕೌಸ್. ಸೊ ನಮಗೆ ಎಷ್ಟು ಟೈಮ್ ಇಲ್ಲ ಅಂದರೆ ಶೀಪ್ ಮತ್ತು ಕೌನ ಸ್ಟೇರ್ ಮಾಡೋಕ್ಕೆ ಕೂಡ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ನೋ ಟೈಮ್ ಟು ಸಿ ವೆನ್ ವುಡ್ಸ್ ವಿ ಪಾಸ್ ಒನ್ ಸ್ಕ್ವಿರಲ್ಸ್ ಹೈಡ್ ದೇರ್ ನಟ್ಸ್ ಇನ್ ಗ್ರಾಸ್. ಸೊ ಅಗೇನ್ ನಮಗೆ ಯಾವುದ್ರಲ್ಲಿ ಟೈಮ್ ಇಲ್ಲ ಅಂತ ನಮಗೆ ಇಲ್ಲಿ ಹೇಳ್ತಿರೋದು. ಸೊ ಇವಾಗ ನಮಗೆ ಅಗೇನ್ ಯಾವುದ್ರೊಳಗೆ ಟೈಮ್ ಇಲ್ಲ, ವೆನ್ ವುಡ್ಸ್ ವಿ ಪಾಸ್ ವೆನ್ ಸ್ಕ್ವಿರಲ್ಸ್ ಹೈಡ್. ಸ್ಕ್ವಿರಲ್ಸ್ ಅಂದರೆ ಗೊತ್ತಲ್ವ ನಿಮಗೆ, ಸ್ಕ್ವಿರಲ್ಸು ವುಡ್ ಇರುತ್ತೆ ಅಲ್ವಾ, ವುಡ್ಡಲ್ಲಿ ಅವು ನಟ್ಸ್ನ ಬಚ್ಚಿಟ್ಟಿರ್ತವೆ. ಅದು ತಿನ್ನೋದು ನಟ್ಸ್ ಅಲ್ವಾ, ನಟ್ಸ್ನೆಲ್ಲ ಬಚ್ಚಿಟ್ಟಿರ್ತವೆ. ಅದನ್ನೆಲ್ಲ ನಾವು ಗಮನ ಹರಿಸಿ ನೋಡೋಕ್ಕೆ ಕೂಡ ಟೈಮ್ ಇಲ್ಲ ಅಂತ ಹೇಳ್ತಿರ್ತಾರೆ. ಆಮೇಲೆ ಅದು ಗ್ರಾಸಲ್ಲಿ ಕೂಡ ಇಟ್ಟಿರುತ್ತೆ. ನೋ ಟೈಮ್ ಟು ಸಿ ಇನ್ ಬ್ರಾಡ್ ಡೇ ಲೈಟ್ ಸ್ಟ್ರೀಮ್ಸ್ ಫುಲ್ ಆಫ್ ಸ್ಟಾರ್ಸ್ ಲೈಕ್ ಸ್ಕೈಸ್ ಅಟ್ ನೈಟ್. ಸೊ ಅಗೇನ್ ನಮಗೆ ಯಾವುದಕ್ಕೆ ಟೈಮ್ ಇಲ್ಲ ಅಂತ ನೋಡಿದಾಗ ಸ್ಟ್ರೀಮ್ಸ್ ಫುಲ್ ಆಫ್ ಸ್ಟಾರ್ಸ್. ಸೊ ಸ್ಕೈ ಫುಲ್ ಆಫ್ ಸ್ಟಾರ್ಸ್ ತುಂಬಿಕೊಂಡಿದೆ, ಆ ಸ್ಕೈನ ನೋಡೋಕ್ಕೆ ಕೂಡ ನಮಗೆ ಟೈಮ್ ಇಲ್ಲ, ಯಾವಾಗ ನೈಟಲ್ಲಿ. ನೋ ಟೈಮ್ ಟು ಬರ್ನ್ ಅಟ್ ಬ್ಯೂಟೀಸ್ ಗ್ಲಾನ್ಸ್ ಆ್ಯಂಡ್ ವಾಚ್ ಹರ್ ಫೀಟ್ ಹೌ ದೇ ಕ್ಯಾನ್ ಡ್ಯಾನ್ಸ್. ಸೊ ಬ್ಯೂಟೀಸ್ ಗ್ಲಾನ್ಸ್, ಬ್ಯೂಟೀಸ್ ಎಷ್ಟು ಜನ ಬ್ಯೂಟೀಸ್ ಗರ್ಲ್ಸ್ ಇರ್ತಾರಲ್ವ, ಬ್ಯೂಟಿಫುಲ್ ಗರ್ಲ್ಸ್, ಅವರೆಲ್ಲ ಡ್ಯಾನ್ಸ್ ಮಾಡೋದನ್ನ ಕೂಡ ನಮಗೆ ನೋಡೋಕ್ಕೆ ಟೈಮ್ ಇಲ್ಲ ಅಂತ ಇಲ್ಲಿ ನಮಗೆ ಅಗೇನ್ ಹೇಳ್ತಾ ಇದ್ದಾರೆ. ನೋ ಟೈಮ್ ಟು ವೇಟ್ ಟಿಲ್ ಹರ್ ಮೌತ್ ಕ್ಯಾನ್ ಎನ್ರಿಚ್ ದಟ್ ಸ್ಮೈಲ್ ಹರ್ ಐಸ್ ಬಿಗ್ಯಾನ್. ಸೊ ಯಾರಾದರೂ ಒಬ್ಬರು ಬ್ಯೂಟಿಫುಲ್ಲಾಗಿ ಸ್ಮೈಲ್ ಮಾಡ್ತಿರುವಾಗ ಅವರ ನಗು ಅಥವಾ ಅವ್ರ ಸ್ಮೈಲ್ ನೋಡೋಕ್ಕೆ ನಮಗೆ ಟೈಮ್ ಇಲ್ಲ ಇಲ್ಲಿ. ಅ ಪೂರ್ ಲೈಫ್ ದಿಸ್ ಈಸ್ ಫುಲ್ ಆಫ್ ಕೇರ್, ವಿ ಹ್ಯಾವ್ ನೋ ಟೈಮ್ ಟು ಸ್ಟ್ಯಾಂಡ್ ಆ್ಯಂಡ್ ಸ್ಟೇರ್. ಸೊ ಅಗೇನ್ ಫಸ್ಟ್ ಟು ಲೈನ್ಸ್ ನಮ್ಗೆ ಏನು ಹೇಳಿದರು ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ನಾವು ಇಷ್ಟೆಲ್ಲ ಇದ್ದು ಕೂಡ ನಮ್ಮ ಲೈಫಲ್ಲಿ ನಿಂತ್ಕೊಂಡು ನೋಡುವಂಥ ಟೈಮ್ ಇಲ್ಲ ಅಂತ ನಮಗೆ ಈ ಲೀಷರ್ ಪೊಯಮ್ ಅಂತ ನಮಗೆ ಹೇಳ್ತಾ ಇದ್ದಾರೆ. ಸೊ ತುಂಬ ಅಂದರೆ ತುಂಬ ಈಸಿ ಪೊಯಮ್, 8th ಸ್ಟ್ಯಾಂಡರ್ಡ್ ಮಕ್ಕಳಿಗಿರುವಂಥದ್ದು ಇದು. ಸೊ ಇಲ್ಲಿ 4 ಗ್ಲಾಸರೀಸ್ ಕೊಟ್ಟಿದ್ದಾರೆ ನಿಮಗೆ. ಈ ಗ್ಲಾಸರೀಸ್ನ ಒಂದು ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸೊ 8th 9th ಆಗಿರೋದ್ರಿಂದ ನಿಮಗೆ ಗ್ಲಾಸರೀಸ್ ಎಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕ್ವೆಶನ್ ಆನ್ಸರ್ಸ್ ಇದೆ ನಾರ್ಮಲಾಗಿ. ಈ ಪೊಯಮ್ ಇಷ್ಟ ಆಗಿದೆ, ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟಾಪರ್ಸ್ ಟ್ಯುಟೋರಿಯಲ್ಸ್. ಆ್ಯಂಡ್ ಇನ್ನೊಂದು ಏನು ವಿಷಯ ಹೇಳಬೇಕು ಅಂದರೆ ಸ್ಟಡಿ ಸೆಂಟರ್ ಚಾನಲ್ ಇದೆ, ಆ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಒಂದು ಸತಿ ಚಾನಲ್ನ ವಿಸಿಟ್ ಮಾಡಿ. ನಿಮಗೆ 8th ಆಗಿರಲಿ 9th ಆಗಿರಲಿ 10th ಆಗಿರಲಿ ಎಷ್ಟೊಂದು ವೀಡಿಯೋಸ್ ಬರ್ತಾ ಇರುತ್ತೆ, ನಿಮಗೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇದೆ. ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿ ಬೇರೆ ಬೇರೆ ಥರ ವೀಡಿಯೋಸ್ ಕೂಡ ಇವಾಗ ಅಪ್ಲೋಡ್ ಆಗೋಕ್ಕೆ 2 ಚಾನಲಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಯಾವುದೇ ವೀಡಿಯೋಸ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.